ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇದೀಗ ನಮ್ಮನ್ನು ರಾಜಕೀಯ ವಿಶ್ಲೇಷಕರಾಗಿರ್ತಕ್ಕಂಥ ವಿಜಯ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಡಿಬೇಟ್ಗೆ. ಫೈನ್, ನಾನು ಮಾತಾಡ್ತೀನಿ. ನಾನು ಮೊದಲಿಗೆ ಬಸವರಾಜ್ ಇಟ್ನಾಳ್ ಸರ್ ಮಾತಾಡ್ಸ್ಬಿಡ್ತೀನಿ. ಬಸವರಾಜ್ ಇಟ್ನಾಳ್ ಸರ್, ಇದೀಗ ನಾವು ಚೆಕ್ ಮಾಡಿಕೊಂಡಾಗ ನಮಗೆ ಗೃಹಲಕ್ಷ್ಮಿ ಸಾಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಡ ಅಂತನಾ? ಗೃಹಲಕ್ಷ್ಮಿ ಯೋಜನೆ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವಶ್ಯಕತೆ ಇಲ್ಲ ನಮಗೆ. ಸರಿ, ಆರತಿನೂ ಬೇಡ, ಇನ್ಯಾರು ಬೇಡ. ಆರತಿ ಕೃಷ್ಣ ಅವರು ಕೂಡ ಒಂದು ಇದ್ದಿದ್ರು. ಉಮಾಶ್ರೀನೂ ಬೇಡ, ನಮ್ಗೆ ಯಾವುದು ಬೇಡ. ಗಾಯತ್ರಿನೂ ಬೇಡ, ಆರತಿನೂ ಬೇಡ, ಲಕ್ಷ್ಮೀನೂ ಬೇಡ, ಯಾರೂ ಬೇಡ. ಈ ನಿರ್ಧಾರಕ್ಕೆ ಪಾರ್ಟಿ ಯಾಕೆ ಬಂದಿರಬಹುದು ಅಂತೇಳಿ? ಯಾವ ಪಕ್ಷ ಸಮಾನತೆಯ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಮಹಿಳೆಯರ ಆದ್ಯತೆ ಬಗ್ಗೆ ಮಾತಾಡ್ತದೆ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತದೆ, ರಾಹುಲ್ ಗಾಂಧಿ ಅವರ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆ ಪಕ್ಷದಲ್ಲಿ ಒಬ್ಬರ ಮಹಿಳೆ ಹೆಸರನ್ನು ಹಾಕ್ತಿರಿ, ಆಮೇಲೆ ತೆಗೆದು ಹಾಕ್ತಿರಿ. ಇದು ಅಂಗೈ ತೋರಿಸಿ ಅವಲಕ್ಷಣ ಅನ್ಸ್ಕೊಂಡಂಗೆ ಪಾಪ ಗಾಯತ್ರಿ ಅವ್ರಿಗೆ. ಸೊ ಈ ರೀತಿಯ ಅವಮಾನ ಮೊಟ್ಟ ಮೊದಲನೇದಾಗಿ ನೀವು 33% ಕೊಡೋದು ಹೋಗ್ಲಿ, ಈ ಒಂದು ಕೊಟ್ಟಿದ್ರೆ 3% ಅದು 34 3% ಒಂದಾಗುತ್ತೆ. 1% ಕೊಡೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ನೀವು 6 ಜನ ಮಹಿಳಾ ಶಾಸಕರು ಇದಾರಲ್ಲ, 6 ಜನರನ್ನ ಮಂತ್ರಿ ಮಾಡಿದ್ರು ಕೂಡ ಇಟ್ ವಿಲ್ ಓನ್ಲಿ ಕಮ್ ಟು 15%. ಹೀಗಿರುವಾಗ ಯಾವ ಮುಖ ಇಟ್ಕೊಂಡು ನೀವು ಮಹಿಳೆಯರ ಪ್ರಾಧಾನ್ಯತೆ ಬಗ್ಗೆ ಒಂದು ಖಾಲಿ ಉಳ್ಕೊಂಡ್ಬಿಟ್ಟಿದ್ದಿಲ್ಲ ಬಸವರಾಜ್? ಒಂದು ಖಾಲಿ ಇದೆಯಲ್ಲ, ಇನ್ನೂ ಅದು ಫಿಲ್ ಕನ್ನಡಿಸೋ ಕೊಡಲ್ಲ ಅಂತ ಹೇಳಿಲ್ಲ, ಅದು ಖಾಲಿ ಇದೆ ಅಂತ ಹೇಳ್ತಾ ಇದಾರೆ ಅಲ್ಲಿಗೆ. ಅಂದ್ರೆ ಉಮಾಶ್ರೀನು ರೆಡಿ ಆಗ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ರೆಡಿ ಆಗ್ಬೋದು, ಗಾಯತ್ರಿ ಅವರು ರೆಡಿ ಆಗ್ಬೋದು, ಯಾರು ಬೇಕಾದ್ರೆ ರೆಡಿ ಆಗ್ಬೋದು. ಎಲ್ಲ ಮಹಿಳೆಯರ ಮಧ್ಯೆ ಇದೊಂದು ಪೈಪೋಟಿ ಶುರು ಮಾಡ್ಕೊಂಡ್ಬಿಡೋದು ಈಗ. ಓಕೆ, ಯಾಕೆ ಒಬ್ರು ಕೊಡ್ಬೇಕಂತ ಏನು ಕಾನೂನಿದೆ? ಒಬ್ಬರೇ ಮಹಿಳೆ ಕೊಡ್ಬೇಕಂತ ಏನಿದೆ? ಯಾಕೆ 6 ಜನ ಯಾಕೆ ಕೊಡಬಾರ್ದು ನೀವು? ಇವತ್ತು ಅನೇಕ ಜನ ಅಸಮಾಧಾನಿತ ಶಾಸಕರು ಮಾತಾಡಿದ್ರಲ್ಲ, ಮಾಜಿ ಕೆಪಿಸಿ ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಹಿಡ್ಕೊಂಡು ಏನ್ ಮಾತಾಡಿದ್ರು? ನನಗೆ ಸಿಕ್ಕಿಲ್ಲ ಅವಕಾಶ ಸಿಕ್ಕಿಲ್ಲ ಮಾತಾಡಿದ್ರು. ಒಬ್ಬರು ಜವಾಬ್ದಾರಿ ತಗೊಂಡು ಮಹಿಳೆಯರಿಗೆ ನಾವು ಕೊಡ್ಲೇ ಇಲ್ಲ, ತಪ್ಪಾಗಿದೆ ಅಂತ ಒಬ್ಬರಾದ್ರೂ ಮಾತಾಡಿದ್ರ? ಇವ್ರು ರಾಜಕಾರಣ ಏನ್ ರಾಜಕಾರಣ ಮಾಡ್ತಿದ್ದಾರೆ? ಅವರು ಯಾವ ಸೈದ್ಧಾಂತಿಕ ನೆಲೆಗಟ್ಟಲ್ಲಿ ರಾಜಕಾರಣ ಮಾಡ್ತಿದ್ದಾರೆ? ಕೇವಲ ಸ್ವಹಿತಾಸಕ್ತಿ ರಾಜಕಾರಣ ಮಾತ್ರವಾ? 2-3 ಆಭಾಸಗಳಿದಾವೆ ಈ ಒಂದು ಸಂಪುಟದಲ್ಲಿ, ದ್ವಂದ್ವಗಳು. ಒಂದು ನಾಗೇಂದ್ರ ವಿಚಾರದಲ್ಲಿ ನೀವು ಇನ್ನೂ ಆನ್ಗೋಯಿಂಗ್ ಎನ್ಕ್ವೈರಿ, ಇನ್ನೂ ತನಿಖೆ ನಡೀತಾ ಇದೆ ಅವ್ರ ಮೇಲೆ. ಅವರೇ ರಾಜೀನಾಮೆ ಕೊಟ್ಟಿದ್ದು ಹಿಂದಿನ ಸರ್ಕಾರದಲ್ಲಿ, ಮತ್ತೆ ಅವ್ರನ್ನ ಕರ್ಕೊಂಡ್ ಬರ್ತೀರಿ, ಮೊದಲನೇ ಆಭಾಸ. ಇನ್ನೊಂದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನೇಕ ಸರ್ತಿ ಹೇಳಿದ್ರು, ನಾನು ದಲಿತ ಅನ್ನೋ ಕಾರಣಕ್ಕೆ ನನ್ನ ಮುಖ್ಯಮಂತ್ರಿ ಮಾಡಬೇಡಿ ಅಂತ. ಇವತ್ತು ದಿನೇಶ್ ಗುಂಡೂರಾವ್ ಹೇಳ್ತಾರೆ, ನಾನು ಬ್ರಾಹ್ಮಣ ಸಮುದಾಯಕ್ಕೆ ಆದ್ಯತೆಯಲ್ಲಿ ನಾನು ಮಂತ್ರಿ ಮಾಡಿ ಅಂತ. ಸೈದ್ಧಾಂತಿಕ ದ್ವಂದ್ವ ಇದು. ಆಮೇಲೆ ಜಮೀರ್, ಅಲ್ಲಿ ಮಲ್ಲಿಕಾರ್ಜುನ್ ಅವರ ಕುಟುಂಬದ ವಿರುದ್ಧ ರಾಜಕಾರಣ ಮಾಡಿದ್ರು ಅಂತ ಆರೋಪ ಹೊತ್ತಂತ ಜಮೀರ್ ಅವರಿಗೆ ಮಲ್ಲಿಕಾರ್ಜುನ ಅವ್ರನ್ನೂ ಮಂತ್ರಿ ಮಾಡ್ತೀರಿ, ಮಂಕಾಳ ವೈದ್ಯ ಅವ್ರನ್ನ ತೆಗೆದು, ಆಮೇಲೆ ಜಮೀರ್ ಅವ್ರನ್ನ ಮಂತ್ರಿ ಮಾಡ್ತೀರಿ. ನಿಮ್ಮ ಬದ್ಧತೆ ಏನು? ವಾಟ್ ಆರ್ ಯು ವಿತ್? ಹೂ ಆರ್ ಯು ವಿತ್? ಅದು ಹೆಂಗೆ ಅಂದ್ರೆ ಸರ್, ಅದು ಈಗ ಜಮೀರ್ ಅಹಮದ್ ಖಾನು ಮಲ್ಲಿಕಾರ್ಜುನ ಅವರ ಮಗನ ವಿರುದ್ಧ ಕೆಲಸ ಮಾಡಿದ್ರು ಅಂತ ಆರೋಪ. ರಿಜ್ವಾನ್ ಜೋರಾಗಿ ವಾಯ್ಸ್ ರೈಸ್ ಮಾಡಿದ್ದು. ಹೌದು. SS ಮಲ್ಲಿಕಾರ್ಜುನ್ ಸಿಟ್ಟು ಮಾಡ್ಕೊಂಡಿದ್ದು ನೋಡಿದ್ರೆ, ರಿಜ್ವಾನು ಕ್ಯಾಬಿನೆಟ್ ಅಲ್ಲಿ ಇನ್ನು, ಜಮೀರು ಇನ್ನು, SS ಮಲ್ಲಿಕಾರ್ಜುನ ಇನ್ನು, ಇನ್ ಪ್ಲೇಸ್ ಆಫ್ ಮಂಕಾಳ ವೈದ್ಯ ಅಂತ ಹೇಳಿ. ಅಂದ್ರೆ ಯಾವ ಅನಿವಾರ್ಯತೆ ನಿಮಗಿದೆ? ಕಾಂಗ್ರೆಸ್ ಪಕ್ಷದಲ್ಲಿ DK ಶಿವಕುಮಾರ್ ಈ ಕೆಲಸ ಮಾಡಿದ್ರು, ಸಿದ್ದರಾಮಯ್ಯ ಮಾಡಿದ್ರು, ಅಥವಾ ಹೈಕಮಾಂಡ್ ತೀರ್ಮಾನ ತಗೊಂತು. ಆದ್ರೆ ಯಾವ ಅನಿವಾರ್ಯತೆ ನಿಮ್ಮನ್ನು ಕಾಡ್ತಾ ಇತ್ತು? ಒಬ್ಬ ಕಳಂಕಿತ ಮಾಜಿ ಮಂತ್ರಿನ ಮತ್ತೆ ಮಂತ್ರಿ ಮಾಡೋದಾಗ್ಲಿ, ಅಥವಾ ಈ ರೀತಿಯ ಒಂದು ಸೈದ್ಧಾಂತಿಕ ದ್ವಂದ್ವ ದಿನೇಶ್ ಗುಂಡೂರಾವ್ ವರ್ಸಸ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದೆ. ಹಾಗೆ ನೀವು ಇದ್ರ ಬಗ್ಗೆ ಜಮೀರ್, ರಿಜ್ವಾನ್ ಅರ್ಷದ್ ಮತ್ತು ಮಲ್ಲಿಕಾರ್ಜುನ್ ವಿಚಾರದಲ್ಲಿ ನೀವು ಏನನ್ನ ಬ್ಯಾಲೆನ್ಸ್ ಮಾಡಕ್ ಹೋಗ್ತಾ ಇದ್ದೀರಿ?